ಇದನ್ನು ತಗೊಂಡು ಹೋಗಿ ಬರೋರು ಇಲ್ಲೇ ಕೆಳಗೆ ಹೋಗಿ ಉಪ್ಪದೇನು ಗದ್ದೆಗೆ ಹೋಗಿ ಅಲ್ಲ ಸ್ವಾಗತ ಮಾಡಬೇಕು. ಅಲ್ಲಿ ನಾನು ಹೇಳಿದ್ದೇನು ತಂಗಿ ಬರಲಿ ಅಂತೇಳಿ ಅಲ್ವಾ? ಅಲ್ಲ ಮಗ ತಂಗಿ ಬರಲಿ ಅಂತ ಅಲ್ಲ. ಇದು ಯಾವುದಿದ್ದು ಹುಡುಗಿ ಹೋದರೆ ನಾ ಹೇಳಿದ್ದೇನೆ ಹುಡುಗಿ ಬರಲಿ ಅಂತೇಳಿ. ನೀ ಯಾಕೆ ಬಂದ? ಅದ ನನ್ನ ಮಗದ ಹಾಕಲಾಗಿದೆ ತಮಾಷೆ ಮಾಡಿ. ನೀನು ಹುಡುಗಿ ಆದ್ರೆ ಮದುವೆಯಾದ ಹುಡುಗಿ ಬರಲಿ ಅಂತ ಹೇಳಿ. ಅಲ್ಲ ಇವಳು ಯಾರು ಇವಳು? ಸರಿ ಹೇಳ ತಂಗಿಯ ಕೇಶ ಶೃಂಗಾರ ಮಾಡುವುದು ಹುಡುಗಿ ಬರ ಮದುವೆ ಮನೆ ಬಂದ ಹುಚ್ಚ ಸಂತೆ ಬಂದ ನಾನು ಹೇಳೋದೊಂದು ಇವ್ರು ಮಾಡೋದೊಂದು. ನೀ ಯಾಕೆ ಹಾರಿತ್ತು ಯಾಕೆ ನಿಂತಿತ್ತು ನಾನು ಹೌದು ಒಳ್ಳೆ ಹಾರಿಸಿದೆ. ಈಗ ಅದು ಯಾವಾಗಲೂ ಹಾಗೆ ಒಂದು ಬಹಳ ಹಾರಬಾರ್ದು. ಹೊರೆ ಕಳಗಟ್ಟವ ಶುರುವಾಗುವುದು. ಯಾವಾಗ ನೋಡು ಮೊದಲು ಹಾರಲಿಲ್ಲ ಈಗಲೂ ಹಾರಲಿಕ್ಕೆ ಹೋಗುದಿಲ್ಲ. ಇನ್ನು ಮುಂದೆ ಜಾಗ್ರತೆ ಮಾಡುವುದೇ ನಾವು ಒಂದೇ ಎಂಥದ್ದು ಈ ಕಾಲದ ಬಗ್ಗೆ ಜಾಗ್ರತೆ ಮಾಡಬೇಕು ಅಂತ ಅಲ್ಲ. ನಾನು ಹೇಳಿದ್ದೇನು ಮುಹೂರ್ತ ಹತ್ತಿರ ಬರ್ತಾ ಉಪಹಾರ ನಿನಗೆ ಗೊತ್ತಾಗಿಲ್ಲ. ನಾನು ಹೂವಿನ ಹಾರ ಅಂತ ಹೇಳಿದ್ದೆ. ನೀನು ಹಾರಿದೆ ನೀ ಹಾರಿಸ್ಬಿಡು. ಇವಳು ಯಾಕೆ ಹಾರಿದ್ರು ಅಂತ ನೋಡಿದ್ರೆ ಮನೆಯವರು ಅಂತ ಎಂತ 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 ಅಮ್ಮ ಕೊಟ್ಟವಾದ್ರು ಹೂವಿನ ಹಾರ ಅಂತ ಹೇಳಿದ್ರು. ಹಾಗಂತ ನೀವು ಮಾತನಾಡುವ ಬಾಯಿಂದ ಹೇಳ್ಬಾರ್ದಾ? ಹಾಗಂತ ಮಾತನಾಡುವ ಬಾಯಿಂದ ಹೇಳ್ಬಾರ್ದಾ? ಇಷ್ಟೊತ್ತೇನು ಹೇಳುತ್ತೆ ಹುಡುಗಿ ಹೊಲಿಗೆ ಹುಡುಗಿ ಹೊಲಿಗೆ ಮತ್ತೆ ಹುಡುಗಿ ಹೊಲಿಗೆ ಹುಡುಗಿ ಹೊಲಿಗೆ ನಾನು ಎಷ್ಟು ಮದುವೆ ಮಾಡ್ತಾವಲ್ಲ ನನಗೆ ಹೇಳಿದೆ ಹುಡುಗಿ ಹೊಲಿಗೆ ಹುಡುಗಿ ಹೊಲಿಗೆ ಸ್ವಲ್ಪ ಕಾಲು ವಹಿಸಿ ಏನು ಹೋಗ್ತಾರೆ ನೀನು ಕೆಲವು ಹೇಳಿದ್ಯಾ ನೀ ಎಂತ ಕೇಳುದು ಅವಳ ಹತ್ರ? ಈ ಒಳಗು ಹೊರಗು ನೀ ಹಾಕಿ ಕೇಳ್ದಾಗಿಲ್ಲ ಯಾವಾಗ ಸಿಗ್ತೆ ಎಂತದ್ದು? ಆಗಲ್ಲ ನಾನು ಹೇಳಿದ್ದೇನು ನೀವು ತಿಳ್ಕೊಂಡಿದ್ದೇನೆ.
ಅದು ಹುಟ್ಟೆಲ್ಲ ಮನೆ ಹುಟ್ಟು ಪ್ರಶ್ನೆ ಇಲ್ಲ ಅಲ್ಲಿ. ನಾನು ಹೇಳೋದು ಸರಿಯಾಗಿ ಕಾಣಿಸ್ಕೊಳ್ಳಿ. ಏನು? ಇದಂತೆ ಪಟ್ಟ ಹೌದಾ? ಇಬ್ರು ಒಳಗಡೆ ಇದ್ದಾರೆ ಹೌದಾ? ಹಾಗೆ ಆಗುದಿಲ್ಲ. ಹಾರು ಹಾಕ್ಬೇಕು ಅಂತ ಆದ್ರೆ ಹುಡುಗಿ ಹೊರಗೆ ಬರಬೇಕು. ಓ ಹಾಗೆ. ಅಕ್ಕೆ ಹೇಗೆ ನೋಡಬಾರ್ದು. ಸುಹೃತೆ ಸಾವಧಾನ, ಸುಲಗ್ನೆ ಸಾವಧಾನ, ಮುಖ ನೋಡಿ ಮಾಲೆ ಹಾಕು. ಮೇಡಮ್ ಪುರೋಹಿತ್ರೆ, ಎಲ್ಲ ಮುಗಿದ ಮೇಲೆ ತಾಳಿ ಅಂದ್ರೆ ಆಗುದಿಲ್ಲ ಈಗ. ಅದಲ್ಲ ಮುಂದುವರ್ಸುದೇ ಮರಯ್ಯ. ತಾಯಂದ್ರೆ ಯಾವುದು? ಗರಿಮಣಿ, ತಾಳಿ, ಓ ಕುರುಳಿ. ಕುರ್ಮುಡಿ ಅಲ್ಲ ಏನುಂಟು? ಎಲ್ಲ ವ್ಯವಸ್ಥೆ ನಿಮ್ದೆ ಅಂತ ಹೇಳಿದ್ದೇನೆ ಹೌದಾ? ಹೇಳಿದ್ದವುದು ಮರೆ ನಾನಿಗೆ ಎಲ್ಲಿ ಬಿಟ್ಟು ಬರ ಇಲ್ಲೇ ಉಂಟು ಮರೆ, ನೆನಪೇ ಆಗಿಲ್ಲ. ಅದು ನಮ್ಮ ಕೈಗೆ ಏನೇ ಸಿಕ್ಕಿದ್ರು ಹೋಗು ಸೊಂಟಕ್ಕೆ ಅಲ್ಲ. ಬಿಸಿ ಕೆಂಡ ಕೊಟ್ರೆ ನಿನ್ ಬಾಯಿಗೆ ಇದು ಒಂದು ಐಚ್ಛೆನ ಮುತ್ತೈದಬೇಕೀಗ ಮಂಗಲ ಕೊಡ್ಲಿಕ್ಕೆ. ಮುತ್ತೈದರ ಐಚ್ಛೆನ ಸ್ವಾಮಿ ಭಟ್ರೆ, ಸ್ವಾಮಿ ಭಟ್ರೆ, ಕೊಡಿ ಭಟ್ರೆ, ಕೊಡಿಯ ದಿವಾಳಿಯ ಅದಲ್ಲ. ಹಾ? ನಾನು ಸುಮ್ಮನೆ ಕೊಡಿ ಅಂತ. ನೀವು ಯಾಕೆ ನಾನು ಹೆಣ್ಣವುದು ಮುಟ್ಟು ಹಕ್ಕಿಲ್ಲ ಅಂತ ಹೇಳಿದ್ದಾರೆ. ಯಾಕೆ? ಇಲ್ಲ ಕೇಳುದು ಇಲ್ಲ. ಹತ್ತಲ್ಲಿ ಕರಿಮಣಿ ಇಲ್ಲ, ಕಾಲಲ್ಲಿ ಉಂಗುರ ಇಲ್ಲ. ನಿನಗೆ ಮದುವೆ ಆಗುದಿಲ್ಲ, ನೀನು ಮುತ್ತೈದೆ ಅಲ್ಲ, ಮುಟ್ಟು ಹಕ್ಕಿರಿಗಿಲ್ಲ. ಅದೆಲ್ಲ ಮುಂದೆ ಬರ್ತದೆ, ವಾ ಮುಂದೆ ಬರ್ತದೆ. ಈಗ ತಿರುಗ ಇನ್ನೊಂದು ಮಂಗಲ್ಲೇ ಮೇಲೆ ಕೈ ಹಾಕೊಂಡು ಆಶೀರ್ವಾದ ಮಾಡಿ ನಾವು ಮುಂದುವರಿಸ್ತೇವೆ. ಹೌದು ಇಬ್ಬರು ಒಟ್ಟಿಗೆ ಮಾಡಿ ಮಾಡಿ ತಂಗಿ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗ್ಬೇಡ. ಮಾಡಿ ಸಾಯ್ತಾಗಿಲ್ಲ ಈಗ ನಾನು ಹೇಳ್ದಾಗೆ ಹೇಳ್ತಾ ಸುತ್ತ ಬರ್ಬೇಕು. ನೀವು ಮತ್ತೆ ನಿಂತ್ಕೊಳ್ಳಿ. 4 ವರ್ಷ ಗಂಟೆನಾ ಆಗಲ್ಲ, ಹಿಂದೆ ಬಂದ್ರೆ ಆಯ್ತು ಅಂತ ಹಾಗೆ ಬರ್ಬೇಕು. ಧರ್ಮೇಚ ಅತ್ತೆಚ ಪರಮಣೀಚ ಬಂದೆ ಏನೋ ನೀವೇ ಹೇಳ್ತಲ್ವ ಹಾ ನಾ ಹೇಳ್ದಾಗೆ ಮಾಡ್ಕೊಂಡು ಇಲ್ಲಿ ಸುತ್ತು ಬರಬೇಕು ಅಂತ. ಹೌದು ಅವರಿಬ್ರು ಬರೋದು ಮಾರಾಯ, ನೀವ್ಯಾಕೆ ಬರುದ? ನನ್ನದು ಬರುದು ಬೇಡ ಅಂತ ಹೇಳಿದ್ರ. ಸರಿ ನನ್ನ ಹತ್ರ ಹೇಳಿಲ್ಲ. ಅವಳು ಯಾಕೆ ಬಂದ್ಲು? ಅವರೇ ಕೇಳಿ ನೀ ಯಾಕೆ ಬಂದೆ? ಎಂತ ಅನ್ನ ಕೊಟ್ಟವ ಅದಿಲ್ಲ, ಅನ್ನ ಕೊಟ್ಟವ ಹೆಚ್ಚಿಗೆ ಹೊತ್ತು ಮಾಡ ಅದೇ ಸರಿತವ್ಯಂ ಹಾಗೆ ಒಂದು ಹೀಗೆ ಕೂತ್ಕೊಳ್ಳಿ. ಯಾರಲ್ಲಿ ಮಂಗಳಾರತಿ ಮಂಗಳ
ಮಾರಾಯ ನಾನು ಮಂತ್ರ ಹೇಳ್ತಿದ್ರು ಮಂತ್ರ ಹೇಳ್ತಿದ್ದೆ. ಹೇಳಲೇ ಇಲ್ಲ. ಕೇಳುವುದು ಹೇಗೆ? ವಾದ್ಯ ಆಗುವಾಗ ಮಂತ್ರ ಹೇಳಿದ್ರೆ ಮಂತ್ರ ಕೇಳುವುದಿಲ್ಲ. ವಾದ್ಯದಲ್ಲಿ ಮಂತ್ರ ಎನ್ನುವುದು ಲೀನವಾಗಿ ಹೋಗ್ತದೆ. ಈಗ ನಮ್ಮ ಅಂತ ಹೇಳಿದ್ರೆ ಮದುಮಕ್ಕಳು ಉಡುಗೊರೆ ಕೊಡಬೇಕು. ನಮ್ಮ ಉಡುಗೊರೆ ಯಾರು ಕೊಟ್ಟುಕೊಂಡಿಲ್ಲ ಮದುಮಕ್ಕಳಿಗೆ. ನಮ್ಮದು ಇಲ್ಲಿ ಸಾಕು ಬಂತು. ಏನಂತೆ ಬ್ರಹ್ಮಪ್ರಸಾದ ಮೊದಲಾಗಬೇಕು. ನಮ್ಮ ಹುಡುಕೆ ಬಂದ ಮರಯ ನಾವು ಏನು ತಂದಿದ್ದಾರೆ ಅಂತ ಕೊಡು ಮಾರ. ಈಗ ಸದ್ಯಕ್ಕೆ ಇದು ಬಿಟ್ಟು ಬೇರೆ ಏನೂ ಇಲ್ಲ. ಇದು ನಮ್ಮ ಅಪ್ಪನ ಪಟ್ಟೆ, ಇದು ಅಟ್ಟದ ಮೇಲೆ ಇಟ್ಟೆ, ಇದರಲ್ಲಿ ಉಂಟು 106 ಹೊಟ್ಟೆ, ಕೊಟ್ಟೆ ನನಗೆ ಕೆಟ್ಟೆ, ಕೊಡೋದು ರೂಪಾಯಿ ಇಲ್ಲ. ಹಾ ಇದರಿಂದ ಆಯ್ತಾಯ್ತಾಯ್ತಾಯ್ತಾಯ್ತು. ಹಿನ್ನೆಲೆ ಹೇಳ್ತಾ ಇದ್ದಾರೆ ಮದುಮಕ್ಕಳಿಂದ ಪುರೋಹಿತರಿಗೆ ಬರಬೇಕು ಹುಡುಗರೆ ಅಂತ. ಕರೆಸೋದು ಬೇಡ, ನಮ್ಗೆ ನಾವು ಕೊಟ್ಟು ನಾವು ಬಂದ್ರೆ ಸಾಕು. ಆಶ್ಚರ್ಯ, ಪರಮಾಶ್ಚರ್ಯ. ಆಗ ಹೇಳಿದ್ದವು ಮುಂದೆ ಬರ್ತದೆ ಮುಂದೆ ಬರ್ತದೆ. ಈ ಗಾಳಿಗೆಲ್ಲ ಇಷ್ಟೇ ಬರ್ತದೆ ನನಗೆ ಗೊತ್ತಿಲ್ಲ. ಹೇ ಕೈಯತ್ತೆ, ಇಷ್ಟು ಕೈಯತ್ತೆ, 2 ಕೈಯತ್ತೆ. ನನ್ನದು ಯಾಕೆ ಶುದ್ಧ ಮಾಡಿ ಹಾಕ್ಬಿಟ್ರು. ಏನ್ ಮಾಡ್ತೀವಿ? ಒಂದು ಶುದ್ಧ ಮಾಡಿಬಿಟ್ಟ. ಈ ಸ್ನಾನದ ಮೊದಲೇ ಮಾಡುದಾ? ನಾನು ಉದಯ ಹಾಗೆ ಮದುಮಕ್ಕಳಿಂದ ಪುರೋಹಿತರಿಗೆ ಆಯಿತು. ಸರಿ, ಈಗ ಎದ್ದು ಮೇಲೆ ಬನ್ನಿ. ಆಶೀರ್ವಾದ ಬರುವ ವರ್ಷ ಇಬ್ಬರು ಒಟ್ಟು 6 ಕಾಲ ಆಗಿದೆ. ಈಗ ಶಿಶಿ ಆಮೇಲೆ ಖುಷಿ ಖುಷಿ ಮದುವೆ ಮಗು ಆದ್ರೆ ಎತ್ತ. ಈಗ ಅಣ್ಣನ ಸ್ಥಾನ, ತಂದೆಯ ಸ್ಥಾನ, ಒಂದು ಒಳ್ಳೆ ಆಶೀರ್ವಾದ ಮಾಡಬೇಕಿದೆ. ಈಗ ನಾನು ನಿಮಗೆ ಸಂಸ್ಕೃತದ ಆಶೀರ್ವಾದ ಹೇಗೆ ಬೇಕಾದ್ರೂ ಮಾಡಪ್ಪ. ಇಷ್ಟ ಒಳ್ಳೆ ನೀ ಮಾತ್ರ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಈಗ ಆಗ್ತಿರ್ತದ್ದಾಗಿದ್ರೆ ಮದುವೆ ಮದುವೆ ಕಲ್ಯಾಣ ಬೇರೆ ಬೇರೆಯ ಎಲ್ಲ ಒಂದೇ. 100 ಕಾಲ ಚೆನ್ನಾಗಿ ಬಾಳಿ ಪುರೋಹಿತರು ಎಲ್ಲ ಹಾಗೆ ಆಗಲಿ. ಇಲ್ಲೇ ನಿಂತು ಎಲ್ರಿಗೊಂದು ಕೊಡಿ ಹಿರಿಯವರಿಗೆ. ಸರಿ, ಮಧ್ಯಕ್ಕೆ ನೀನು ಈಗ ಅಣ್ಣನಾಗಿ ತಂದೆ ಸ್ಥಾನದಲ್ಲಿದ್ದು ತಂಗಿನ ಎತ್ತಿ ಕೊಡಬೇಕು. ಅವಳನ್ನೇ ಎತ್ತಿ ಕೊಡುದಲ್ಲ, ಹಾಗಲ್ಲ ಮುಟ್ಲಿಕ್ಕೆ ಹೋಗ್ಬಾರ್ದು. ಮಂದಿರ ಪಕ್ಷಿ ಮರಯ ಈಗ ಇನ್ನು ಅವಳ ಕೈಯಲ್ಲ ಅವನ ಬಲಗೈಯಲ್ಲಿ ಉಳಿದ 4 ಮಾತಾಡಿ ಬರ್ಬೇಕು. ಮಾತಾಡಿ ಕೊಡ್ತೇನೆ. ಅದು ಬಂದು ಏನು ಮಧ್ಯದಲ್ಲಿ ನೀವು ಬಾಯಕ್ಕ ನನಗೆ ಭಾವ ಬರ್ತದೆ. ಭಾವ ಬಂದಾಯ್ತಲ್ಲ. ಓ ಭಾವನೆ. ಹೌದು. ನಾ ಮುಂದೆ ಮಾತಾಡೋದು ಚಂದ ಮಾತಾಡೋದು. ನನ್ನ ತಂಗಿಯನ್ನ ಪ್ರೀತಿಯಿಂದ ಸಾಕಿ
ಮೇಲೆ ಇಟ್ಟರೆ ಇವೇ ಕಚ್ಕೊಂಡು ಹೋಗ್ತದೋ, ಕೆಳಗೆ ಇಟ್ಟರೆ ಯಾಕೆ ಕಚ್ಕೊಂಡು ಹೋಗ್ತದೋ. ಇವನ ಆಳ್ವಿಕೆಯಲ್ಲಿ ಬುದ್ಧಿವಂತರು ಯಾಕೆ? ಎನ್ನುವ ರೀತಿಯಲ್ಲಿ ನನ್ನ ತಂಗಿಯನ್ನ ಪ್ರೀತಿಯಿಂದ ಸಾಕಿಸಲಿದರು. ಗಿಳಿಯಂತಿರುವ ನನ್ನ ತಂಗಿಯನ್ನ ನಿನ್ನ ಕೈಗೆ ಹುಡುಕ್ತಾ ಇದ್ದೇನೆ ಭಾವ. ಅದರಲ್ಲಾದರೂ ನೀರಲ್ಲಾದರೂ ನೀರಿಂದ ಹಾಗೆ ಬೇಕಾದ ಪ್ರೀತಿಯಿಂದ ಉಳಿಸಿಕೊಳ್ಳಿ. ಹೌದು, ತಂಗಿ ಒಳ್ಳೆ ಮಾತಾಡ. ನಾವಿಬ್ಬರು ಇದೇ ಅಂಗಳದಲ್ಲಿ ಆಟವಾಗಿ ಬೆಳೆದದ್ದು. ಉಪಚಾರಿಗೆ ಎಂದಾಗ ಅರಮನೆಯ ತಂಗಿ, ನಿನ್ನ ಕಾಲು ನೋಯಬಾರದು ಎನ್ನುವ ಕಾರಣಕ್ಕಾಗಿ ರಕ್ತ ಕಂಬಳಿಯನ್ನು ಹಾಸಿದ್ದೆ. ಹೌದಪ್ಪ, ಮೊನ್ನೆ ಶುರು ಮಾಡಿದ. ಚೆನ್ನಾಗಿ ನೀನು ನಿದ್ರಿಸಬೇಕು ಎನ್ನುವ ಕಾರಣಕ್ಕಾಗಿ ಹಂಸ ತೂಲಿಕ ತಲ್ಪದಲ್ಲಿಯೇ ನಿನ್ನನ್ನು ಮಲಗಿಸಿದವನ್ನ. ಹೌದೌದು. ತಂಗಿ, ನಮ್ಮನ್ನೆಲ್ಲವರನ್ನು ಬಿಟ್ಟು ಗಂಡನ ಮನೆಯನ್ನ ಸೇರುವವರು ಒಬ್ಬನನ್ನ ಮದುವೆಯಾಗಿ ಇನ್ನೊಬ್ಬನ ಮನೆಯನ್ನ ಸೇರ್ತಾರೆ. ಒಂದು ಅವಕಾಶ ಕೊಟ್ಟು ಎಂತೆಲ್ಲ ಹೇಳ್ತಿಲ್ಲ. ಒಬ್ಬರು ಮದುವೆ ಮತ್ತೊಂದು ಮನೆ ಹೋಗುದಾ? ಹಾಗೆಲ್ಲ ಪುರೋಹಿತ್ರೆ ಮತ್ತೆ ಹೇಗೆ? ನೋಡಿ, ತಂಗಿ ಒಬ್ಬರನ್ನು ಮದುವೆ ಆದ್ಲ, ಹೌದು. ನಮ್ಮನೆ ಬಿಟ್ಟು ಇನ್ನೊಬ್ಬರು ಮನೆಗೆ ಹೋಗುದಿಲ್ಲ. ಒಳ್ಳೆ ಅರ್ಥ ಮಾಡಿ ಹೋದಂತಹ ನೀನು ಗಂಡನೇ ನಿನ್ನ ಸರ್ವಸ್ವ ಎನ್ನುವ ಹಾಗೆ ತಿಳಿದು ಅವನೊಟ್ಟಿಗೆ ಸಹಬಾಳ್ವೆಯ ಸಂಸಾರವನ್ನು ಸಾಗಿಸಬೇಕು. ಸರಿ, ಹೌದು. ಕಾರಣ ಏನು? ಹೆಂಡತಿಗೆ ಗಂಡನೇ ದೇವರು. ಇದು ಮಾತು. ಚಂದಿರನಿಲ್ಲದ ಬಾನು, ತಾಮರೆ ಇಲ್ಲದ ಕೊಡ, ಏನಿಲ್ಲದ ತಲೆ, ಕೂದಲಿಲ್ಲದ ಕರಡಿ, ಬೀಜವಿಲ್ಲದ ಬೀಜವಿಲ್ಲದ ಹುಟ್ಟು, ಗಂಡನಿಲ್ಲದ ಹೆಂಡತಿ, ಯಾವುದನ್ನು ಜೋಡಿಲ್ಲದ ನಿನ್ನ ಅರ್ಥ ಬಂತು ಹೀಗೆ ಅರ್ಥ ಬೇಕು ನಮಗೆ. ಹಾಗಾಗಿ ಗಂಡನ ಸರ್ವಸ್ವ ಎನ್ನುವ ಹಾಗೆ ನೀನು ಇನ್ನು ಅವನನ್ನ ಸೇವಿಸಬೇಕು. ಹೌದು, ತುಂಬಿದ ಮನೆಯನ್ನ ಸೇರ್ತಾ ಇದ್ದ ಖಂಡಿತ. ಅಂತಹ ಮನೆಯಲ್ಲಿ ನಿನಗೆ ಕಷ್ಟ ಉಂಟು ಉಂಟಾದ, ಆದ್ರೆ ನೋವು ಉಂಟಾಯಿತು ಉಂಟಾದ, ಆದ್ರೆ ಯೋಚನೆ ಮಾಡಬೇಡ ತಂಗಿ. ಅಲ್ಲಿಂದ ಓಡ್ ಬಂದ್ಬಿಡು ತಂಗಿ, ಓಡ್ ಬಂದ್ಬಿಡು. ಒಳ್ಳೆ ಕೆಲಸ, ಒಳ್ಳೆ ಕೆಲಸ ಅಂತ ಬಹಳ ಅರ್ಥ ಉಂಟು. ನೀವು ಕಷ್ಟ ಆಗಲಿ ಸುಖ ಆಗಲಿ ಗಂಡನೇ ದೇವರು ಅಂತ ತಿಳ್ಕೊಂಡು ಸಹಬಾಳ್ವೆ ಮಾಡು. ಕಷ್ಟದಲ್ಲಿರ್ಬೇಕಲ್ಲ ತಂಗಿ. ಅಂತವ ಅಲ್ಲ, ಸಂಜೆ ಬರುವುದಿಲ್ಲ, ಗೊತ್ತಿರ್ತ ಹಾಗೆ ಇಲ್ಲೇ ಕಾಯಿಲೆಲ್ಲ ಮುಗಿದೆ, ಉಳಿದೆಲ್ಲ ಆ ಕಡೆಯಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯಲಿ. ಸ್ವಲ್ಪ ಕೆಲಸ ಉಂಟು. ನಾಳೆ ಇಲ್ಲ, ನಾಳೆ ದೂರ ನಾಡ್ದು ಇಲ್ಲ, ಐದೈತೆ ಮನೇಲಿ. ಹೌದು, ಮನೇಲಿ ಇರುವುದಿಲ್ಲ. ಏನು ವಿಷಯ ಅಂತ ಹೇಳಿ? ಓ, ಮದುವೆ ಮುಂದೆ ಬರ್ತದೆ ಅಂತ ಹೇಳಿದೆಲ್ಲ, ಜಾತಕ ನೋಡಿ ಎಲ್ಲ ಹೇಳಬೇಕು. ಮುಹೂರ್ತವ ಒಂದು ಕೆಲಸ ಮಾಡಿ, ಮಧ್ಯೆಲ್ಲಾದ್ರೂ ಸಿಕ್ಕು ಜಾತಕ ನೋಡಿ ಹೇಳ್ತೇನೆ ಆಯ್ತಾ? ಆಯ್ತಾ? ಬಹಳ ಸಂತೋಷವಾಯಿತು. ಹೌದು. ಅತಿ ಶೀಘ್ರವಾಗಿ ನನ್ನ ಕರೆಯನ್ನು ಕೇಳಿ ಇಲ್ಲಿವರೆಗಾಗಿ ಬಂದು ಮದುವೆಯನ್ನ ಚಂದ ಕಾಣಿಸಿಕೊಟ್ಟವರು ಸರಿ, ಧನ್ಯವಾದಗಳೊಂದಿಗೆ ಇದೆಲ್ಲ ಬಹಳ ದೊಡ್ಡ ಇತ್ತು. ಬರುವರೆ ನೀವೇ ಬರಬೇಕು ಅಂತ ಕೆಲಸ ಆಯ್ತಾ? ಧನ್ಯವಾದ. ನೀವು ಧನ್ಯವಾದ ನಮ್ಮ ಹೊಟ್ಟೆ ತುಂಬುವುದಿಲ್ಲ. ಬ್ರಾಹ್ಮಣರು ಕೇಳುವುದಲ್ಲ, ಮರ್ಯಾದೆ ಬರ್ಬೇಕೀಗ. ಕ್ಷಮಿಸಬೇಕು. ಬ್ರಾಹ್ಮಣರು ಬರ್ತಾರೆ, ಮುಷ್ಟಿ ಬಿಗಿದು ಬಿಗಿದು ಕೊಡಿ. ಬೇಡ, ನಮ್ಗೆ ಇವತ್ತು ಧರ್ಮ ಸೇವೆ ಹೊಂದಾಣಿಯೂ ಬೇಡ. ಕೊಡಿ ಅನ್ನ ಬಿದು ಬೇಡ. ಅದಲ್ಲ, ಲೆಕ್ಕ ಮಾಡುವುದು ಬೇಡ, ಬಾಚಿ ಬಾಚಿ ಕೊಡಿ ಅಂತ ಹೇಳಿ ಒತ್ತಡ ಮಾಡುವ ಅಗತ್ಯ ಇಲ್ಲ. ನೆಲಮಾಳಿಗೆಯಲ್ಲಿ 3 ಕೊಬ್ಬರಿ ಉಂಟು. ಸರಿ, ಎಬ್ಬಿಸಿ ಮಂಡೆ ಬೀಳ್ತಾರೆ. ಹೌದು. ಪುರೋಹಿತರು ಬಂದು ಬೀಳ್ತಾರೆ. ಹೌದು. ಮಣ್ಣು ಹಾಕಿ ಮುಚ್ಚಿಬಿಡಿ. ಆಗಲೇ ಇಲ್ಲ. ಪುರೋಹಿತರನ್ನ ಅಲ್ಲ, ಬರುವ ಮೊದಲೇ ಮಣ್ಣು ಹಾಕಿ ಮುಚ್ಚಿ ಸಮಾಧಾನ ಆಯ್ತಂತೆ. ಎಲ್ಲ ಊಟ ಮಾಡಿಕೊಂಡೇ ಹೋಗ.